ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಟೀಕೆ ಅಥವಾ ವಿಮರ್ಶೆಯ ಬಗ್ಗೆ ಮಾತನಾಡುವ ಒಂದು ಫ್ರೆಂಚ್ ಸಣ್ಣ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ಹಲವಾರು ವಿಷಯಗಳ ಬಗ್ಗೆ ಮತ್ತು ಕೆಲವು ವ್ಯಕ್ತಿಗಳ ಬಗ್ಗೆ ಟೀಕೆಯನ್ನು ಅಥವಾ ವಿಮರ್ಶೆಯನ್ನು ಮಾಡ್ತಾನೆ ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬಗ್ಗೆ ಕೂಡ ಹಲವಾರು ವ್ಯಕ್ತಿಗಳು ಹಲವಾರು ರೀತಿಯಲ್ಲಿ ಟೀಕೆ ಮತ್ತು ವಿಮರ್ಶೆಗಳನ್ನು ಮಾಡಿರ್ತಾರೆ. ಅದು ರಾಜಕೀಯ ಇರಬಹುದು, ಅಥವಾ ಕಲೆ ಇರ್ಬೋದು, ಸಾಹಿತ್ಯ, ಸಂಗೀತ, ಕ್ರೀಡೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾವು ನಮ್ಮ ವಿಮರ್ಶೆಯನ್ನು ಮುಂದಿಟ್ಟಿರ್ತೀವಿ. ಆದರೆ ಇದರಲ್ಲಿ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಒಂದು ವಿಮರ್ಶೆಯನ್ನು ಮಾಡಿ ಹೊರಟೋಗ್ಬಿಡ್ತೀವಿ. ಅದರ ಪರಿಣಾಮ ಏನು ಅನ್ನೋದನ್ನು ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಈಗ ಒಂದು ಟೀಕೆ ಅಥವಾ ವಿಮರ್ಶೆಯನ್ನು ನಾವು ಮಾಡಿದಾಗ ಅದನ್ನು ತುಂಬ ಮನಸ್ಸಿಗೆ ತಗೊಂಡು ನೊಂದುಕೊಳ್ಳುವಂತಹ ಜನ ಕೂಡ ಇದ್ದಾರೆ. ಅದೇ ರೀತಿ ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೇ ಇರುವಂತಹ ಜನ ಕೂಡ ಇದ್ದಾರೆ. ಫ್ರಾನ್ಸ್ನಲ್ಲಿ ಈ ಟೀಕೆ ಮತ್ತು ವಿಮರ್ಶೆಗೆ ಸಂಬಂಧಪಟ್ಟಂತೆ ಜನರು ಹೇಳುವಂತಹ ಒಂದು ಸಣ್ಣ ಕಥೆ ಇದೆ. ಫ್ರಾನ್ಸ್ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಇದಕ್ಕೆಲ್ಲ ತುಂಬ ಹೆಸರುವಾಸಿಯಾಗಿರುವಂತಹ ಒಂದು ದೇಶ ಅದು. ಹಲವು ವರ್ಷಗಳ ಹಿಂದೆ ಈ ಫ್ರಾನ್ಸ್ ದೇಶದಲ್ಲಿರುವಂಥ ಒಂದು ಸಣ್ಣ ಊರು, ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಜೀವನದಲ್ಲಿ ತಾನೊಬ್ಬ ಶ್ರೇಷ್ಠ ಕಲಾವಿದನಾಗಬೇಕು ಅನ್ನೋದು ಆಸೆ. ಅಂದರೆ ಅವನಿಗೆ ಈ ವರ್ಣಚಿತ್ರ ಮಾಡೋದ್ರಲ್ಲಿ ಆಸಕ್ತಿ ಇರುತ್ತೆ. ಅಂದರೆ ದೊಡ್ಡ ಪೇಂಟರ್ ಆಗಬೇಕು ಅನ್ನೋದು ಅವನ ಕನಸು. ಅದಕ್ಕಾಗಿ ಅವನು ಏನು ಮಾಡ್ತಾನಂದರೆ, ಆ ಊರಿನಲ್ಲಿ ಇರುವಂತಹ ಒಬ್ಬ ಶ್ರೇಷ್ಠ ಕಲಾವಿದರು ಅವರ ಹತ್ರ ಹೋಗಿ ವಿದ್ಯಾರ್ಥಿಯಾಗಿ ಅವನು ಸೇರಿಕೊಳ್ತಾನೆ. ಅವರ ಹತ್ತಿರ ಅವನು ಆ ವರ್ಣಚಿತ್ರ ಕಲೆಯನ್ನು ಕಲಿತ್ಕೊಳ್ತಾನೆ. ಹಲವಾರು ವರ್ಷಗಳ ತರಬೇತಿಯ ನಂತರ ಒಂದು ದಿನ ಆ ಗುರುಗಳು ಯಾರಿದ್ದಾರೆ ಅವರು ಆ ಹುಡುಗನನ್ನು ಕರೆದು ಆ ಹುಡುಗನಿಗೆ ಹೇಳ್ತಾರೆ, ನೋಡಪ್ಪ, ನೀನು ಹಲವಾರು ವರ್ಷಗಳಿಂದ ಈ ಒಂದು ಕಲೆ ಏನಿದೆ ಅದನ್ನು ತುಂಬ ನಿಷ್ಠೆಯಿಂದ ಕಲ್ತ್ಕೊಂಡು ಬರ್ತಾ ಇದೀಯಾ. ನಾನು ನೀಡಿದಂತಹ ಎಲ್ಲ ಪರೀಕ್ಷೆಗಳಲ್ಲೂ ಸಹ ನೀನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀಯಾ. ಈಗ ನಿನಗೆ ಒಂದು ಸ್ವಂತವಾಗಿ ಯಾವುದೇ ರೀತಿಯ ಒಂದು ಪೇಂಟಿಂಗನ್ನು ಮಾಡುವಂತಹ ಒಂದು ಕಲೆ ನಿನಗೆ ಕರಗತವಾಗಿದೆ. ನಿನಗೆ ಎಲ್ಲ ಕೆಪಾಸಿಟಿ ಇದೆ ಈಗ. ಆದ್ದರಿಂದ ನೀನು ಇನ್ಮೇಲೆ ನನ್ನ ಹತ್ತಿರ ಕಲಿತುಕೊಳ್ಳುವುದಕ್ಕೆ ಏನೂ ಇಲ್ಲ. ನೀನು ಸ್ವಂತವಾಗಿ ಇನ್ಮೇಲೆ ಪೇಂಟಿಂಗ್ನ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅವರಿಗೆ. ಅದನ್ನು ಕೇಳಿಸ್ಕೊಂಡು ಹುಡುಗನಿಗೆ ತುಂಬ ಸಂತೋಷ ಆಗುತ್ತೆ. ಗುರುಗಳಿಂದ ಈ ರೀತಿಯ ಒಂದು ಒಳ್ಳೆಯ ವಿಷಯಗಳನ್ನು ಅವನು ಕೇಳಿಸ್ಕೊಂಡು ಸಂತೋಷ ಪಡ್ತಾನೆ. ಅವನು ಗುರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಮಸ್ಕಾರ ಮಾಡಿ ಹೊರಟೋಗ್ತಾನೆ. ಅವನು ಮನೆಗೆ ಬಂದ ಮೇಲೆ ಅವನಿಗೆ ಅನಿಸುತ್ತೆ, ಈಗ ಗುರುಗಳು ಹೇಳಿದ್ದಾರೆ ನನಗೆ ಪೇಂಟಿಂಗ್ನಲ್ಲಿ ಒಂದು ಕೇಪಬಿಲಿಟಿ ಬಂದಿದೆ, ನಾನು ಯಾವುದೇ ಒಂದು ಪೇಂಟಿಂಗನ್ನು ಚೆನ್ನಾಗಿ ಮಾಡಬಲ್ಲೆ ಅಂತ ಗುರುಗಳು ಹೇಳಿದ್ದಾರೆ. ಇದನ್ನು ನಾನು ಟೆಸ್ಟ್ ಮಾಡಬೇಕು ಅಂತ ಅವನು ಅಂದ್ಕೊಳ್ತಾನೆ. ಮೊದಲು ನನ್ನ ಊರಿನಲ್ಲೇ ನಾನು ನನ್ನ ಒಂದು ಪೇಂಟಿಂಗ್ ಕೇಪಬಿಲಿಟಿ ಏನಿದೆ ಅದನ್ನು ಟೆಸ್ಟ್ ಮಾಡಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಅದಕ್ಕೆ ಅವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ, ನನ್ನ ಇಷ್ಟು ವರ್ಷದ ಒಂದು ಏನು ಕಲಿಕೆ ಏನಿದೆ ಮತ್ತು ಈ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪರ್ಟೀಸ್ ಏನಿದೆ ಇದನ್ನೆಲ್ಲ ಬಳಸ್ಕೊಂಡು ಒಂದು ಒಳ್ಳೆಯ ಒಂದು ಪೇಂಟಿಂಗನ್ನು ಮಾಡಬೇಕು. ಅದನ್ನು ಈ ಜನರು ನೋಡಿ ಅವರ ಒಂದು ಫೀಡ್ಬ್ಯಾಕ್ ಏನಿದೆ ಅದನ್ನು ನಾನು ತಿಳ್ಕೊಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಅವನು 3 ದಿನಗಳ ಕಾಲ ಒಂದು ವರ್ಣಚಿತ್ರವನ್ನು ಅವನು ಮಾಡ್ತಾನೆ. ಆ ಒಂದು ಪೇಂಟಿಂಗ್ ಏನಿದೆ ಅದು ಒಂದು ಪ್ರಕೃತಿಯ ಒಂದು ವರ್ಣನೆ ಮಾಡುವಂತಹ ಒಂದು ಪೇಂಟಿಂಗನ್ನು ಅವನು ಮಾಡ್ತಾನೆ. ಆ ಪೇಂಟಿಂಗನ್ನು ಮಾಡಿ ಅದನ್ನು ತಗೊಂಡು ಆ ಊರಿನಲ್ಲಿ ಇರುವಂತಹ ಜನರು ತುಂಬ ಓಡಾಡುವಂತಹ ಒಂದು ಸ್ಥಳ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಇಡ್ತಾನೆ. ಅವನು ಇಟ್ಟು ಆ ಪೇಂಟಿಂಗ್ನ ಕೆಳಗಡೆ ಅವನು ಬರೀತಾನೆ, ಇದು ನಾನು ಮಾಡಿರುವಂತಹ ಒಂದು ಪೇಂಟಿಂಗ್, ಇದನ್ನು ನೀವು ನೋಡಬೇಕು ಅಂತ ನಾನು ಇಲ್ಲಿ ಇಟ್ಟಿದ್ದೀನಿ. ನಾನು ಈ ಒಂದು ಫೀಲ್ಡ್ಗೆ ಅಂದರೆ ಪೇಂಟಿಂಗ್ ಫೀಲ್ಡ್ಗೆ ಹೊಸಬ ನಾನು, ಆದ್ದರಿಂದ ಏನಾದರೂ ಇದರಲ್ಲಿ ತಪ್ಪು ಇರಬಹುದು. ಆ ರೀತಿ ಏನಾದರೂ ತಪ್ಪುಗಳು ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ನೀವು ಎಲ್ಲಿ ತಪ್ಪಿದೆಯೋ ಅಲ್ಲಿ ಒಂದು ಎಕ್ಸ್ ಮಾರ್ಕನ್ನು ಮಾಡಿ ಅಂತ ಹೇಳಿ ಧನ್ಯವಾದಗಳು ಅಂತ ಬರೆದು ಅವನು ಅಲ್ಲಿಂದ ಹೊರಟೋಗ್ತಾನೆ. ಮತ್ತು ಸಂಜೆ ಬರ್ತಾನೆ ಅವನು ಆ ಪೇಂಟಿಂಗ್ನ ನೋಡೋದಕ್ಕಂತ. ಸಂಜೆ ಬಂದು ಅವನು ಆ ಪೇಂಟಿಂಗನ್ನು ನೋಡಿದಾಗ ಅವನಿಗೆ ತುಂಬ ಆಶ್ಚರ್ಯ ಮತ್ತು ಆತಂಕ ಆಗುತ್ತೆ. ಆ ಕ್ಯಾನ್ವಸ್ ಫುಲ್ ಎಕ್ಸ್ ಮಾರ್ಕ್ ಇರುತ್ತೆ. ತುಂಬ ಬೇಸರ ಆಗುತ್ತೆ. ಅಂದರೆ ನನ್ನ ಒಂದು ಪೇಂಟಿಂಗ್ನಲ್ಲಿ ಇಷ್ಟೊಂದು ತಪ್ಪುಗಳಿದೆಯಾ, ಅಂದರೆ
ಅವನು ಮಾಡಿದಂತಹ ಪೇಂಟಿಂಗ್ ಏನಿದೆ ಅದು ಕಾಣದೇ ಇರುವಷ್ಟರ ಮಟ್ಟಿಗೆ ಅಲ್ಲಿ ಎಲ್ಲ ಕಡೆ ಎಕ್ಸ್ 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 ಮಾರ್ಕ್ ಮಾಡಿರ್ತಾರೆ ಜನ. ಅವನು ತುಂಬ ಬೇಸರ ಆಗುತ್ತೆ. ಅಂದರೆ ನಾನು ಇಷ್ಟು ವರ್ಷಗಳ ಕಾಲ ಕಲಿತಂತಹ ಪೇಂಟಿಂಗ್ ಏನಿದೆ ಅದು ಯಾರಿಗೂ ಇಷ್ಟ ಆಗಿಲ್ವಾ, ಅಂದರೆ ನನಗೆ ಪೇಂಟಿಂಗ್ ಮಾಡೋಕ್ಕೆ ಬರ್ತಾ ಇಲ್ವಾ, ಯಾರಿಗೂ ಇದು ಇಷ್ಟ ಆಗಿಲ್ವಲ್ಲ, ಎಲ್ಲ ಇಷ್ಟೊಂದು ತಪ್ಪುಗಳನ್ನು ಜನ ಕಂಡುಹಿಡಿದಿದ್ದಾರಲ್ಲ, ಈಗ ಏನು ಮಾಡೋದು ಅಂತ ಅವನು ತುಂಬ ಬೇಸರ ಪಟ್ಕೊಳ್ತಾನೆ. ಆಗ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವನೇನು ಮಾಡ್ತಾನಂದರೆ ತುಂಬ ನೊಂದ್ಕೊಂಡು ತಮ್ಮ ಗುರುಗಳ ಹತ್ರ ಹೋಗ್ತಾನೆ. ಅವನು ಗುರುಗಳ ಹತ್ರ ಹೋಗಿ ಈ ರೀತಿ ನಡೀತು ಅನ್ನೋದನ್ನು ಗುರುಗಳಿಗೆ ಹೇಳ್ತಾನೆ. ನನಗೆ ಎಲ್ಲ ಕೇಪಬಿಲಿಟಿ ಇದೆ, ನಾನು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ ಅಂತ ನೀವು ಹೇಳಿದ್ರಿ, ನಾನು ಅದನ್ನು ಟೆಸ್ಟ್ ಮಾಡಬೇಕು ಅಂತ ಈ ರೀತಿ ಒಂದು ಪೇಂಟಿಂಗ್ ಮಾಡಿ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಇಟ್ಟೆ. ಅವರ ಫೀಡ್ಬ್ಯಾಕ್ ಕೇಳಿದಾಗ ಈ ರೀತಿಯ ಒಂದು ಫೀಡ್ಬ್ಯಾಕ್ ನನಗೆ ಸಿಕ್ಕಿದೆ, ನನಗೆ ತುಂಬ ಬೇಸರ ಆಗ್ತಾಯಿದೆ, ನನಗೆ ಪೇಂಟಿಂಗ್ ಬರಲ್ಲ ಅನಿಸುತ್ತೆ ಅಂತ ಹೇಳಿ ಅವನು ತುಂಬ ಬೇಸರ ಮಾಡ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ. ಗುರುಗಳಿದೆಲ್ಲ ತುಂಬ ಸಮಾಧಾನವಾಗಿ ಕೇಳ್ಕೊಳ್ತಾರೆ. ಆಮೇಲೆ ಮಾತಾಡ್ತಾರೆ. ಆ ಹುಡುಗನಿಗೆ ಅವರು ಹೇಳ್ತಾರೆ, ನೋಡಪ್ಪ, ನೀನು ಇಷ್ಟು ವರ್ಷಗಳ ಕಾಲ ನನ್ನ ಹತ್ರ ಈ ಪೇಂಟಿಂಗ್ನ ಕಲ್ತ್ಕೊಂಡೆ, ನಾನು ಹಲವಾರು ಪರೀಕ್ಷೆಗಳನ್ನು ಮಾಡಿ ನಿನ್ನ ಒಂದು ಕೇಪಬಿಲಿಟಿ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿ ನಾನು ನೀನು ಹೋಗ್ಬೋದು ಅಂತ ಹೇಳಿ ಕಳಿಸಿದ್ದೆ. ನೀನು ಈಗ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ, ನಿನ್ನ ಕೇಪಬಿಲಿಟಿ ಏನು ಅಂತ ನನಗೆ ಗೊತ್ತು, ಅದರಿಂದ ನೀನು ಬೇಸರ ಮಾಡ್ಕೊಬೇಡ, ಈಗ ನಾನು ಹೇಳೋದನ್ನು ನೀನು ಕೇಳು ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತ ಕೇಳ್ತಾನು. ಈಗ ಗುರುಗಳು ಹೇಳ್ತಾರೆ, ಈಗ ನೀನು ಮಾಡಿದೆಯಲ್ಲ ಈ ಪೇಂಟಿಂಗು, ಇದನ್ನು ನೀನು ಮತ್ತೆ ಇದೇ ರೀತಿಯಲ್ಲಿ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಅವನು ಆಗುತ್ತೆ ಅಂತ ಹೇಳ್ತಾನೆ. ಹಾಗಾದರೆ ನೀನು ಮತ್ತೆ ಹೋಗಿ ಅದೇ ಪೇಂಟಿಂಗ್ನ ಫಸ್ಟ್ ಟೈಮ್ ನೀನು ಹೇಗೆ ಮಾಡಿದ್ದೋ ಅದೇ ರೀತಿ ಮಾಡಿ ತೊಗೊಂಡು ಬಾ, ಯಾವುದೇ ಒಂದು ಕರೆಕ್ಷನ್ ಮಾಡಬೇಡ, ಮೊದಲು ಹೇಗೆ ಮಾಡಿದ್ದೋ ಹಾಗೆ ಮಾಡಿ ನನ್ನ ಹತ್ರ ತೊಗೊಂಡು ಬಾ ಅಂತ ಹೇಳ್ತಾರೆ. ಇವನು ಯೋಚನೆ ಮಾಡ್ತಾನೆ. ಆಮೇಲೆ ಏನು ಕೇಳಬೇಕು ಅಂತ ಅನ್ಸೋದಿಲ್ಲ ಅವನಿಗೆ, ಏನು ಹೇಳೋದಿಲ್ಲ. ಸರಿ, ಏನೋ ಹೇಳ್ತಾ ಇದ್ದಾರೆ ಮಾಡೋಣ ಅಂತ, ಸರಿ ಮಾಡ್ಕೊಂಬರ್ತೀನಿ ಅಂತ ಹೊರಟೋಗ್ತಾನೆ. ಮತ್ತೆ 3 ದಿನಗಳ ಕಾಲ ಕೂತ್ಕೊಂಡು ಅವನು ಆ ಪೇಂಟಿಂಗ್ನ ಮೊದಲು ಹೇಗೆ ಮಾಡಿದ್ನೋ ಅದೇ ರೀತಿ ಮಾಡಿ ಆ ಗುರುಗಳ ಹತ್ರ ತೊಗೊಂಡು ಬಂದು ತೋರಿಸ್ತಾನೆ. ಗುರುಗಳು ಆ ಪೇಂಟಿಂಗ್ನ ನೋಡ್ತಾರೆ. ನೋಡಿ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾನೆ ಪೇಂಟಿಂಗ್ ಅಂತ ಹೇಳಿ ಅವನು ಹೇಳ್ತಾರೆ, ನೀನು ಈ ಹಳೆಯ ಪೇಂಟಿಂಗ್ನೆಲ್ಲ ಇಟ್ಟಿದ್ದಲ್ಲ ಆ ಸ್ಥಳ, ಅಲ್ಲಿಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಸರಿ ಅಂತ ಇಬ್ಬರು ಆ ಪೇಂಟಿಂಗ್ನ ತೊಗೊಂಡು ಆ ಒಂದು ಸಾರ್ವಜನಿಕ ಸ್ಥಳ ಏನಿದೆ ಅಲ್ಲಿಗೆ ಹೋಗಿ ಅದೇ ಜಾಗದಲ್ಲಿ ಆ ಹೊಸ ಪೇಂಟಿಂಗ್ ಏನಿದೆ ಅದನ್ನು ಇಡ್ತಾರೆ. ಇಟ್ಟು ಗುರುಗಳು ಅವನಿಗೆ ಹೇಳ್ತಾರೆ, ಮತ್ತೆ ನೀನು ನಾನು ಹೇಳೋ ಥರ ಬರಿ ಅಂತ ಹೇಳಿ ಆ ಹುಡುಗ ಬರೀತಾನೆ. ಇದು ನಾನು ಮಾಡಿರುವಂತಹ ಪೇಂಟಿಂಗ್, ನೀವು ನೋಡಬೇಕು ಅಂತ ನಾನು ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ. ನಾನು ಈ ಒಂದು ಕ್ಷೇತ್ರ ಅಂದರೆ ಈ ಪೇಂಟಿಂಗ್ ಕ್ಷೇತ್ರಕ್ಕೆ ಹೊಸಬ, ಆದ್ದರಿಂದ ಇದರಲ್ಲಿ ಕೆಲವು ತಪ್ಪುಗಳು ಇರ್ಬೋದು. ಆ ರೀತಿ ತಪ್ಪುಗಳು ಇದ್ದರೆ ನಿಮ್ಮ ಕಣ್ಣಿಗೆ ಅದು ಕಾಣಿಸಿದ್ರೆ ಈ ಕೆಳಗಡೆ ಇಟ್ಟಿರುವಂತಹ ಒಂದು ಪೆಟ್ಟಿಗೆ ಏನಿದೆ ಅದರಲ್ಲಿ ಕೆಲವೊಂದು ಬ್ರಷ್ಗಳು ಮತ್ತು ಪೇಂಟ್ಗಳಿದೆ. ಆ ರೀತಿಯ ತಪ್ಪು ನಿಮಗೆ ಕಾಣಿಸಿದ್ರೆ ಈ ಬ್ರಷ್ ಮತ್ತು ಪೇಂಟ್ನ ಯೂಸ್ ಮಾಡಿಕೊಂಡು ಅದನ್ನು ನೀವು ಸರಿ ಮಾಡಬಹುದು ಅಂತ ಬರೆದು ಧನ್ಯವಾದಗಳು ಅಂತ ಬರೆದು ಇಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಮತ್ತು ಆ ದಿನ ಸಂಜೆ ಅವರು ಬಂದು ಆ ಪೇಂಟಿಂಗನ್ನು ನೋಡ್ತಾರೆ. ನೋಡಿದಾಗ ಆ ಪೇಂಟಿಂಗ್ನಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ, ಹೇಗೆ ಇಟ್ಟಿದ್ರೋ ಅದೇ ರೀತಿ ಇರುತ್ತದು. ಗುರುಗಳು ಹೇಳ್ತಾರೆ, ಸರಿ ನಾವು ಇನ್ನೂ ಒಂದಿನ ವೆಯ್ಟ್ ಮಾಡೋಣ, ನಾಳೆ ಸಂಡೇ, ನಾಳೆ ತುಂಬ ಜನ ಬರ್ತಾರೆ, ಅದರಲ್ಲಿ ಯಾರಿಗಾದರೂ ಏನಾದರೂ ತಪ್ಪು ಕಾಣಿಸಿದ್ರೆ ಅವರು ನಮಗೆ ತಿಳಿಸ್ಲಿ ಅನ್ನೋ ರೀತಿಯಲ್ಲಿ ಅಥವಾ ಸರಿ ಮಾಡಲಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಈವ್ನಿಂಗ್ ಬಂದು ನೋಡ್ತಾರೆ. ನೋಡಿದ್ರೆ ಪೇಂಟಿಂಗ್ ಅದೇ ರೀತಿ ಇರುತ್ತೆ, ಯಾವುದೇ ಚೇಂಜಸ್ ಇರೋದಿಲ್ಲ. ಸರಿ, ಇನ್ನೂ ಸ್ವಲ್ಪ ದಿನ ಇರೋಣ ಅಂತ ಅಲ್ಲೇ ಬಿಟ್ಟು ಹೋಗ್ತಾರೆ. 1 ತಿಂಗಳು ಆಗುತ್ತೆ. ಆವಾಗ ಬಂದು ಅವರು ನೋಡಿದಾಗಲೂ ಸಹ ಆ ಪೇಂಟಿಂಗ್ಲಿ ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ. ಗುರುಗಳು ಆ ಹುಡುಗನ ಕೇಳ್ತಾರೆ, ಏನಪ್ಪ ನಿನಗೇನಾದರೂ ಅರ್ಥ ಆಗ್ತಾ ಇದೆಯಾ ಅಂತ. ಆಗ ಹುಡುಗ ಹೇಳ್ತಾನೆ, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ. ಆಗ ಗುರುಗಳು ಹೇಳ್ತಾರೆ, ನೋಡು, ಯಾವುದೇ ಒಂದು ವಿಷಯದಲ್ಲಿ ತಪ್ಪನ್ನು ಕಂಡುಹಿಡಿಯೋದು ತುಂಬ ಈಸಿ, ಆದರೆ ಆ ತಪ್ಪನ್ನು ಸರಿ ಮಾಡೋದಕ್ಕೆ ಅಥವಾ ಅದೇ ರೀತಿಯ ವಿಷಯವನ್ನು ಮತ್ತೆ ಮಾಡೋದಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ನೀನು ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡ. ನೀನು ಚೆನ್ನಾಗಿ ಪೇಂಟ್ ಮಾಡ್ತೀಯ,
ನಿನ್ನ ಮೇಲೆ ನೀನು ವಿಶ್ವಾಸ ಇಡು, ಬಾ ಹೋಗೋಣ ಅಂತ ಅವರು ಅವನ್ನ ಕರ್ಕೊಂಡು ಹೋಗ್ತಾರೆ. ಈ ಸಣ್ಣ ಕಥೆಯಲ್ಲಿ ನಾವು ಏನನ್ನು ತಿಳ್ಕೊಬೋದು ಅಂದರೆ, ಮೊದಲನೇದಾಗಿ ಗುರುಗಳು ಹೇಳಿದ ಹಾಗೆ ಯಾವುದೇ ಒಂದು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ನಾವು ವಿಮರ್ಶೆ ಮಾಡ್ಬೋದು, ಆದರೆ ಆ ಒಂದು ತಪ್ಪೇನಿದೆ ಅದನ್ನು ಸರಿ ಮಾಡೋದಕ್ಕಾಗಲಿ ಅಥವಾ ಅದಕ್ಕಿಂತ ಶ್ರೇಷ್ಠವಾದ ಒಂದನ್ನು ಮಾಡೋದಕ್ಕಾಗಲಿ ನಮಗೆ ಒಂದು ಅರ್ಹತೆ ಇರಬೇಕು. ಅಂದರೆ ಒಂದು ವಿಷಯದ ಬಗ್ಗೆ ನಾವು ಒಂದು ಕ್ರಿಟಿಸಿಸಮ್ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ನಮಗೆ ನಾಲೆಜ್ ಇರಬೇಕು, ಎಕ್ಸ್ಪೀರಿಯೆನ್ಸ್ ಇರಬೇಕು ಅಥವಾ ಎಕ್ಸ್ಪರ್ಟೀಸ್ ಇರಬೇಕು. ಅಂಥವರಿಂದ ಮಾತ್ರ ಆ ತಪ್ಪನ್ನು ಸರಿ ಮಾಡೋಕ್ಕೆ ಸಾಧ್ಯ ಅಥವಾ ಅದಕ್ಕಿಂತ ಶ್ರೇಷ್ಠವಾದಂತಹ ಒಂದು ವಿಷಯವನ್ನು ಮಾಡಿ ತೋರಿಸೋದಕ್ಕೆ ಸಾಧ್ಯ. ಸುಮ್ಮನೆ ಮಾಡುವಂತಹ ವಿಮರ್ಶೆಗಳೇನಿದೆ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನೋದು. ಈಗ ಕ್ರಿಟಿಸಿಸಮ್ ಏನಿದೆ ಅದು ಎರಡು ರೀತಿಯ ಇದೆ. ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್, ಒಂದು ವಿಷಯವನ್ನು ಅದರಲ್ಲಿ ತಪ್ಪಿದ್ದರೆ ಅದನ್ನು ಸರಿಪಡಿಸಿ ಅದನ್ನು ಇನ್ನೂ ಶ್ರೇಷ್ಠವಾಗಿ ಮಾಡೋದಕ್ಕೆ ಸಹಾಯ ಮಾಡುವಂತಹ ಕ್ರಿಟಿಸಿಸಮ್ ಏನಿದೆ ಅದನ್ನು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಥವಾ ಪಾಸಿಟಿವ್ ಕ್ರಿಟಿಸಿಸಮ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಡಿಸ್ಟ್ರಕ್ಟಿವ್ ಕ್ರಿಟಿಸಿಸಮ್, ಅದು ಇವಾಗ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಕ್ರಿಟಿಸೈಸ್ ಮಾಡಿದಾಗ ಆ ಕ್ರಿಟಿಸಿಸಮ್ನಿಂದ ಆ ವಿಷಯ ಏನಿದೆ ಅದು ನಾಶ ಆಗಬಾರ್ದು, ಅದನ್ನು ನಾಶ ಮಾಡುವ ರೀತಿಯಲ್ಲಿ ನಾವು ವಿಮರ್ಶೆ ಮಾಡಬಾರ್ದು ಅನ್ನೋದು. ಈಗ ನಮ್ಮ ಬಗ್ಗೆ ಒಬ್ಬರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರಂದರೆ ಅವರು ಯಾರು, ಅವರಿಗೆ ಆ ವಿಷಯದಲ್ಲಿ ಇರುವಂತಹ ನಾಲೆಡ್ಜ್ ಏನು, ಅವರಿಗೆ ಆ ಅರ್ಹತೆ ಇದೆಯಾ ಅನ್ನೋದನ್ನು ನಾವು ನೋಡಬೇಕು. ಆ ರೀತಿ ಇದ್ದಾಗ ಮಾತ್ರ, ಅಥವಾ ಅದು ನಮ್ಮಲ್ಲಿ ನಿಜವಾಗ್ಲೂ ನಾವು ಮಾಡಿರೋ ಕೆಲಸದಲ್ಲಿ ಅಥವಾ ನಮ್ಮಲ್ಲಿ ಏನಾದರೂ ತಪ್ಪಿದೆ ಅಂತ ನಮ್ಗೆ ಅನಿಸಿದ್ರೆ ಮಾತ್ರ ಆ ವಿಷಯವನ್ನು ತಗೊಂಡು ಅದನ್ನು ಸರಿಪಡಿಸಿಕೊಂಡು ಅದನ್ನು ನಾವು ಇನ್ನೂ ಇಂಪ್ರೂವೈಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸುಮ್ಮನೆ ಯಾವುದೇ ಒಂದು ನಾಲೆಡ್ಜ್ ಇಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ, ಎಕ್ಸ್ಪರ್ಟೀಸ್ ಇಲ್ಲ, ಏನೋ ಒಂದು ಹೇಳಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನೋದು. ಟೀಕೆ ಅಥವಾ ವಿಮರ್ಶೆ ಏನಿದೆ ಅದು ತುಂಬ ಮುಖ್ಯವಾದದ್ದು. ಈ ಟೀಕೆನೇ ಇಲ್ಲ, ವಿಮರ್ಶೆನೇ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಹಲವಾರು ವಿಷಯಗಳನ್ನು ನಾವು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅದ್ರ ಬಗ್ಗೆ ಮಾತಾಡದೇ ಇದ್ದರೆ ಅದೇ ಸರಿ ಅನ್ನೋ ರೀತಿಯಲ್ಲೇ ಆಗ್ಬಿಡುತ್ತೆ. ಆದ್ದರಿಂದ ಟೀಕೆ ಬೇಕು, ವಿಮರ್ಶೆ ಇರಬೇಕು. ನಾವು ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಟಿಸಿಸಮ್ನ ಮುಂದೆ ಇಡಬೇಕು. ಮತ್ತು ಯಾವುದೇ ಒಂದು ಪರ್ಸ್ನಲ್ ವೆಂಜನ್ಸ್ಗೋಸ್ಕರ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ನಮಗೆ ಇರುವ ಅಸಮಾಧಾನದಿಂದ ಅವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಿರ್ಬೋದು, ತಪ್ಪಾಗಿ ಕ್ರಿಟಿಸೈಸ್ ಮಾಡೋದಿರ್ಬೋದು, ಯಾವುದೋ ಒಂದು ವಿಷಯ ನಮ್ಗೆ ಇಷ್ಟ ಆಗಿಲ್ಲ ಅನ್ನೋದಕ್ಕೋಸ್ಕರನೇ ಅದನ್ನು ನಾವು ಕ್ರಿಟಿಸೈಸ್ ಮಾಡೋದು, ಇದೆಲ್ಲ ಸರಿಯಾದ ಒಂದು ರೀತಿ ಅಲ್ಲ ಅನ್ನೋದು. ಆದ್ದರಿಂದ ವಿಮರ್ಶೆಗಳು ಮುಖ್ಯ, ಆದರೆ ಯಾವ ರೀತಿ ಮಾಡಬೇಕು, ಯಾರು ಮಾಡಿದ್ರೆ ನಾವು ತೊಗೊಬೇಕು, ಯಾರು ಮಾಡಿದ್ರೆ ತೊಗೊಬಾರ್ದು, ಹಾಗೂ ನಾವು ವಿಮರ್ಶೆ ಮಾಡಬೇಕಾದ್ರೆ ಎಷ್ಟು ಕೇರ್ಫುಲ್ಲಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಸಣ್ಣ ಕಥೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡೆ. ಈ ರೀತಿ ಬೇರೆ ವಿಷಯಗಳ ಬಗ್ಗೆ ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.